ಓಂ ಶಾಂತಿ. ಮುರಳಿಯ ಮುಖ್ಯ ಜ್ಞಾನ ರತ್ನಗಳು ಹಾಗೂ ಮುಖ್ಯ ಸಾರಾಂಶ. ಶೀರ್ಷಿಕೆ: ಪುರುಷೋತ್ತಮ ಸಂಗಮ ಯುಗ, ಕನಿಷ್ಠರಿಂದ ಸರ್ವೋತ್ತಮರಾಗುವ ಪರಿವರ್ತನೆಯ ಯುಗ. ಮಧುರ ವಾಕ್ಯ: ಈ ಪುರುಷೋತ್ತಮ ಸಂಗಮ ಯುಗವು ನಿಮ್ಮ ಜೀವನದ ಅತ್ಯಂತ ಕಲ್ಯಾಣಕಾರಿ ಯುಗವಾಗಿದೆ. ಇದೇ ಯುಗದಲ್ಲಿ ಅತ್ಯಂತ ಸಂಪೂರ್ಣ ಪರಿವರ್ತನೆ ಸಂಭವಿಸುತ್ತದೆ. ಪ್ರಶ್ನೆ: ಯಾವ ಮಾತು ಈ ಜ್ಞಾನ ಮಾರ್ಗದಲ್ಲಿ ಉನ್ನತಿಯನ್ನು ತಡೆಯುತ್ತದೆ? ಉತ್ತರ: ಡ್ರಾಮಾದಲ್ಲಿದ್ದರೆ ಪುರುಷಾರ್ಥ ಮಾಡುತ್ತೇನೆ. ಈ ರೀತಿಯ ಮಾತುಗಳು ಉನ್ನತಿಯನ್ನು ತಡೆಯುತ್ತವೆ. ಡ್ರಾಮಾದಲ್ಲಿ ನಿಗದಿಯಾಗಿದೆ ಎಂಬ ತಿಳುವಳಿಕೆ ಇರಲಿ, ಆದರೆ ಪುರುಷಾರ್ಥ ಮಾಡುವುದು ನಮ್ಮ ಕರ್ತವ್ಯ. ಮುಖ್ಯ ಅರ್ಥ: ಈ ಯುಗವೇ ಪುರುಷೋತ್ತಮ ಸಂಗಮ ಯುಗ, ಎಲ್ಲ ಯುಗಗಳಿಗಿಂತ ಶ್ರೇಷ್ಠ. ಈ ಯುಗದಲ್ಲಿ ಆತ್ಮಗಳು ಕನಿಷ್ಠದಿಂದ ಸರ್ವೋತ್ತಮ ಸ್ಥಿತಿಗೆ ಏರುತ್ತವೆ. ಶಿವಬಾಬಾ ಜ್ಞಾನಸಾಗರ, ಆತ್ಮರ ಪರಿವರ್ತಕ. ಅವರು ಜ್ಞಾನದಿಂದ ಹೊಸ ಪ್ರಪಂಚವನ್ನು, ಸ್ವರ್ಗವನ್ನು ಸ್ಥಾಪಿಸುತ್ತಾರೆ. ಆಧ್ಯಾತ್ಮಿಕ ಜ್ಞಾನ ರತ್ನಗಳು: ಈ ಯುಗದಲ್ಲಿ ನಾವು ಪುರುಷೋತ್ತಮರಾಗುತ್ತೇವೆ, ಅಂದರೆ ಶ್ರೇಷ್ಠ ನಿರ್ವಿಕಾರಿ ಸ್ಥಿತಿಯ ಮಾನವರಾಗುತ್ತೇವೆ. ಶಿವತಂದೆ ಜ್ಞಾನಸಾಗರ. ಅವರು ನೀರಿನ ಸಾಗರ ಅಲ್ಲ, ಜ್ಞಾನದ ಸಾಗರ. ಶಂಕರನ ಪಾತ್ರ ಇಲ್ಲ, ಬ್ರಹ್ಮ ಮತ್ತು ವಿಷ್ಣುವಿನ ಪಾತ್ರ ಮುಖ್ಯ. ಶಿವತಂದೆ ಜ್ಞಾನದಿಂದ ಪರಿವರ್ತನೆ ಮಾಡುತ್ತಾರೆ, ವಿನಾಶದಿಂದ ಅಲ್ಲ. ಈ ಜ್ಞಾನವು ಜನ್ಮ ಜನ್ಮಾಂತರದ ಲಾಭ ನೀಡುತ್ತದೆ. ರಾಜಯೋಗವು ಸಹಜ, ಯಾರಿಗೂ ಅಸಾಧ್ಯವಲ್ಲ. ಶಿವತಂದೆ ಪ್ರಜಾಪಿತ ಬ್ರಹ್ಮ ಮೂಲಕ ಸೃಷ್ಟಿಯ ಪರಿವರ್ತನೆ ಮಾಡುತ್ತಾರೆ. ನೆನಪಿನ ಯಾತ್ರೆ ಕರ್ಮಾತೀತ ಸ್ಥಿತಿಗೆ ಕೊಂಡೊಯ್ಯುವ ಮಾರ್ಗ. ಜ್ಞಾನ ದಾನ ಎಲ್ಲರಿಗೂ ಕಲ್ಯಾಣ ತರುತ್ತದೆ. ಪುರುಷಾರ್ಥ ಮಾಡುವವರು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ಜ್ಞಾನ ಮತ್ತು ನೆನಪು ಎರಡೂ ಸೇರಿ ಮುಕ್ತಿ, ಜೀವನ್ಮುಕ್ತಿಯ ಹಕ್ಕು ನೀಡುತ್ತದೆ. ದೇವತೆಗಳು ನಿರ್ವಿಕಾರಿ, ವಿಕಾರದಿಂದ ಜನ್ಮವಿಲ್ಲ. ಕುಮಾರಿಯರು ನಿರ್ವಿಕಾರರು, ಆದ್ದರಿಂದ ಗೌರವಾರ್ಹರು. ಜ್ಞಾನ ಮಾರ್ಗದಲ್ಲಿ ವಿನಯ, ಸಹಕಾರ, ನೆನಪು ಉನ್ನತಿಗೆ ಮೂಲಾಧಾರ. ಶಿವತಂದೆ ಹೊಸ ಪ್ರಪಂಚವನ್ನು ನಿರ್ಮಿಸುತ್ತಾರೆ, ನರಕವನ್ನು ಅಲ್ಲ. ಇದು ಈಶ್ವರ್ಯ ವಿಶ್ವವಿದ್ಯಾಲಯ. ಅಲ್ಲಿ ಸತ್ಯ ಮತ್ತು ಅಸತ್ಯದ ವಿವೇಕ ಕಲಿಯಬಹುದು. ಸತ್ಯ ತಂದೆ ಬಂದು ಎಲ್ಲರನ್ನು ಸತ್ಯವಂತರನ್ನಾಗಿ ಮಾಡುತ್ತಾರೆ. ಪ್ರತಿ ಆತ್ಮವು ಪಾತ್ರಧಾರಿ. ಈ ನಾಟಕವು ಅನಾದಿ, ಅವಿನಾಶಿ. ನಾಟಕ ನಿಗದಿ, ಆದರೆ ಪುರುಷಾರ್ಥ ನಿಮ್ಮ ಆಯ್ಕೆ. ತಪ್ಪು ಮಾತು ಡ್ರಾಮಾ ಮೂಡಿಸುತ್ತದೆ. ಸರಿಯಾದ ಮಾತು: ನಾನು ಡ್ರಾಮಾದ ಪ್ರಕಾರ ಶ್ರೇಷ್ಠ ಪುರುಷಾರ್ಥ ಮಾಡುತ್ತೇನೆ. ಕರ್ಮಾತೀತ ಸ್ಥಿತಿ ನೆನಪಿನಿಂದ, ಸಂಯೋಗದಿಂದ ಸಾಧ್ಯ. ಸಹಜ ಯೋಗಿ ಜೀವನವೇ ಸ್ವರ್ಗದ ಮೂಲ. ಮಾಯ ವಿಘ್ನಗಳಿಗಿಂತ ನೆನಪು ಬಲವಾದುದು. ಶಿವತಂದೆಯ ದಿವ್ಯ ಜನ್ಮ ಬ್ರಹ್ಮನ ದೇಹದ ಮೂಲಕ ಜ್ಞಾನ ನೀಡುವುದು. ಪ್ರತಿ ಕ್ಷಣವೂ ವ್ಯರ್ಥದಿಂದ ದೂರ. ಯೋಗದಿಂದ ನಿಗದಿ ಬದಲಿಸಿ. ಧಾರಣೆಗಾಗಿ ಸಾರಾಂಶ: ನೆನಪಿನ ಯಾತ್ರೆಯೇ ಕರ್ಮಾತೀತ ಸ್ಥಿತಿಯ ಮಾರ್ಗ. ತಂದೆಗೆ ಸಂಪೂರ್ಣ ಸಹಯೋಗಿಯಾಗಿ ಶ್ರೇಷ್ಠ ಪೂಜ್ಯ ಸ್ಥಿತಿಗೆ ಏರಬೇಕು. ಸತ್ಯ ತಂದೆಯ ಮೂಲಕ ಸಿಕ್ಕ ತಿಳುವಳಿಕೆಯಿಂದ ಸತ್ಯವಂತರಾಗಿ ಮುಕ್ತಿ, ಜೀವನ್ಮುಕ್ತಿ ಆಸ್ತಿ ಪಡೆಯಿರಿ. ವರದಾನ: ಸರ್ವರ ಸ್ನೇಹಿ, ಸಫಲತಾ ಮೂರ್ತಿ ಭವ. ಸ್ನೇಹ ಕೊಡಿ, ಸ್ನೇಹ ತೆಗೆದುಕೊಳ್ಳಿ. ಎಲ್ಲರನ್ನು ಸಹಯೋಗಿಗಳನ್ನಾಗಿ ಮಾಡಿ. ಸಂಕಲ್ಪದಲ್ಲಿಯೂ ಸಹ ಬೇರೆ ಯಾವ ಭಾವವೂ ಇರಬಾರದು. ಕೇವಲ ಸ್ನೇಹದ ಕಂಪನಗಳು ಹರಿಯಲಿ. ಸ್ನೇಹದಿಂದ ಸಹಯೋಗ, ಸಹಯೋಗದಿಂದ ಸಫಲತೆ. ಸ್ಲೋಗನ್: ಒಂದು ಕ್ಷಣದಲ್ಲಿ ವ್ಯರ್ಥ ಸಂಕಲ್ಪಗಳ ಮೇಲೆ ಫುಲ್ ಸ್ಟಾಪ್ ಹಾಕಿಬಿಡಿ. ಇದೇ ತೀವ್ರ ಪುರುಷಾರ್ಥ. ಮಾತೇಶ್ವರಿಜಿಯವರ ಅಮೂಲ್ಯ ವಾಕ್ಯಗಳು. ಮುಕ್ತಿ ಮತ್ತು ಮೋಕ್ಷದ ಅರ್ಥ: ಆತ್ಮ ವಿಕಾರ ಬಂಧನದಿಂದ ಮುಕ್ತವಾದಾಗ ನಿಜವಾದ ಶಾಂತಿಯನ್ನು ಪಡೆಯುತ್ತದೆ. ಈ ಸ್ಥಿತಿ ಪರಮಾತ್ಮನ ಜ್ಞಾನದಿಂದ ಮಾತ್ರ ಸಾಧ್ಯ. ಅವ್ಯಕ್ತ ಸೂಚನೆ: ಮನಸಾ ಮೂಲಕ ಸೇವೆ ಮಾಡಿರಿ. ಯೋಗದ ಶಕ್ತಿಯನ್ನು ಪ್ರಯೋಗಿಸಿ. ದೃಢ ಸಂಕಲ್ಪದಿಂದಲೇ ಪರಿವರ್ತನೆ ತರಬಹುದು.
ವಾಣಿಯಿಂದ ಸಮಯವಿಲ್ಲದಿದ್ದರೆ ಮನಸ್ಸಿನಿಂದಲೂ ಸೇವೆ ಮಾಡಬಹುದು. ಪ್ರತಿಕ್ಷಣವು ಸೇವೆಯಲ್ಲಿ, ಯೋಗದಲ್ಲಿ ಇರಲಿ. ಇದೇ ನಿಜವಾದ ಬ್ರಾಹ್ಮಣ ಜೀವನ. ಸಾರಾಂಶ: ಪುರುಷೋತ್ತಮ ಸಂಗಮಯುಗ ಆತ್ಮದ ಪುನರುಜ್ಜೀವನದ ಯುಗ. ಇದರಲ್ಲಿ ತಂದೆ ಬಂದು ಅಜ್ಞಾನವನ್ನು ಅಳಿಸಿ ಸತ್ಯದ ಬೆಳಕು ನೀಡುತ್ತಾರೆ. ನಾವು ತಂದೆಯ ಮಕ್ಕಳು, ಆದ್ದರಿಂದ ಸತ್ಯ, ಶಾಂತಿ, ಪ್ರೇಮದ ದೀಪವಾಗೋಣ. ಓಂ ಶಾಂತಿ.